ನಮ್ಮ ಸ್ನೇಹಿತರಾದಂಥ ಫಾರೂಕ್ ಅವರು ಒಂದು ಒಳ್ಳೆಯ ಕಾರ್ಯಕ್ರಮನ ಇವತ್ತು ಮಾಡಿದ್ದಾರೆ. ಕವಿ ಸಮ್ಮೇಳನ, ಉರ್ದು ಮುಷಾಯರ ಮತ್ತು ಸರ್ವಧರ್ಮರ ಸಮ್ಮೇಳನ ಮಾಡಿದರು. ಸ್ವಾಮೀಜಿ ಬಂದಿದ್ದರು, ಕ್ರಿಶ್ಚಿಯನ್ ಅವರು ಬಂದಿದ್ದರು, ಒಬ್ಬರು ಸರ್ದಾರ್ಜಿ ಅವರನ್ನು ಬಂದಿದ್ದರು. ನಾನಾ ಜಿಲ್ಲೆಯಿಂದ ಎಲ್ಲ ಜನರಲ್ಲಿ ಕರೆದು ಅವ್ರಿಗೆ ಅವಾರ್ಡನ್ನು ಸಹ ಕೊಟ್ಟಿದ್ದಾರೆ. ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವಾರ್ಡು, ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ಅವಾರ್ಡು, ಇನ್ನೊಂದು ಕನ್ನಡ ಕಸ್ತೂರಿ ಅವಾರ್ಡನ್ನು ಸಾಕಷ್ಟು ಜನ ಬಂದಿದ್ದರು. ಅಡ್ವೊಕೇಟ್ಸು, ಸೋಷಿಯಲ್ ಆ್ಯಕ್ಟಿವಿಸ್ಟ್ ಅವರೆಲ್ಲ ಎಲ್ರಿಗೂ ಸನ್ಮಾನ ಮಾಡಿದ್ದಾರೆ. ನಾನಂತೂ ಬೆಂಗಳೂರಿನಲ್ಲಿ ಮೊದಲನೇ ಸರಿ ಮುಷಾಯರ ಬೆಳಗ್ಗೆ ಅಟೆಂಡ್ ಮಾಡಿರೋದು ಫಸ್ಟ್. ಇದು ಭಾಳ ಇದರಿಂದ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಫಾರೂಕ್ ಅವರು. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಪ್ರತಿ ವರ್ಷ ಮಾಡ್ತಾರಂತೆ, ನನಗಂತೂ ಈ ಸರಿನೇ ಕರೆದಿರೋದು ಅವರು. ಇಲ್ಲಿ ಬಿಟ್ಟು ಬೇರೆ ಕಡೆನೂ ಮಾಡ್ತಾರಂತೆ, ಹೈದರಾಬಾದ್ನಲ್ಲೂ ಸಹ ಮಾಡಿದ್ದಾರಂತೆ. ನಿಜವಾಗ್ಲೂ ಮೆಚ್ಚಬೇಕು. ಇದು ಒಂದು ರೀತಿಯಲ್ಲಿ ಇವತ್ತು ನಮ್ಮ ದೇಶಕ್ಕೆ ಇದು ಬೇಕಾಗಿದೆ. ಸರ್ವಧರ್ಮ ಸಮ್ಮೇಳನ, ಎಲ್ಲರೂ ಸೇರಿ ಕೂತು ನಾವು ಮಾತಾಡ್ತಾ ಇರೋದು. ಸ್ವಾಮೀಜಿ ಒಳ್ಳೆ ಮಾತುಗಳೆಲ್ಲ ಹೇಳಿದರು ಇವತ್ತು. ನಮ್ಮ ಸರ್ದಾರ್ಜಿ ಅವರನ್ನು ಸಹ ಅಷ್ಟೇ. ಇದು ಒಂದು ರೀತಿಯಲ್ಲಿ ಮುಂದುವರಿಸ್ಬೇಕು ನಾವು ಎಲ್ಲರೂ. ಈ ಥರ ಪ್ರತಿಯೊಂದು ಡಿಸ್ಟ್ರಿಕ್ಟ್ನಲ್ಲಿ ಮಾಡಿದ್ರೆ ಒಳ್ಳೆಯದು. ಎಲ್ಲರಿಗೆ ನಮಸ್ಕಾರ. ಇವತ್ತು ಏನು ಕಾರ್ಯಕ್ರಮ ನಾವು ನೋಡಿದ್ದೀವಿ, ಇದಕ್ಕೆ 3 ತಿಂಗಳಿಂದ ಫಾರೂಕ್ ಅವರು ಮತ್ತು ಸಮೀವುಲ್ಲಾ ಅವರು ಕಷ್ಟಪಡ್ತಾ ಇದ್ದಾರೆ. ಇಷ್ಟು ಜನ ಬೇರೆ ಬೇರೆ ಡಿಸ್ಟ್ರಿಕ್ಸಿಂದ ಸೇರಬೇಕಾಗಿದ್ರೆ ಅದು ಸುಲಭ ಅಲ್ಲ. ಯಾಕಂದರೆ ನಾವು ನೋಡಿದ್ದೀವಿ, ಹಾಸನಿಂದ, ಚಿಕ್ಕಮಗಳೂರಿಂದ, ಚಿತ್ರದುರ್ಗದಿಂದ, ಬಿಜಾಪುರಿಂದ, ಮೈಸೂರಿಂದ ಮತ್ತು ಬೆಂಗಳೂರು ಕೊನೆಯಿಂದ ಬಂದಿರೋದು ಜನ ನಾವು ನೋಡ್ತೀವಿ. ಕವಿಗೋಷ್ಠಿನಲ್ಲಿ ಬರೀ ಕವಿಗಳು ಇರ್ತಾರೆ, ಇಲ್ಲಿದ್ದರೆ 4 ಜನ ಕೇಳುವವರು ಇರ್ತಾರೆ. ಇಲ್ಲಿ ಹಾಲೆಲ್ಲ ತುಂಬಿದೆ ಅಂದರೆ ಅವ್ರದ್ದು ಪ್ರೀತಿ ಎಷ್ಟಿದೆ, ವಿಶ್ವಾಸ ಎಷ್ಟಿದೆ, ಜನನಲ್ಲಿ ಅವ್ರದ್ದು ಯಾವ ಥರ ಅವ್ರ ಪ್ರಿಯರು ಆಗಿದ್ದಾರೆ ಅದು ನಮಗೆ ತೋರಿಸುತ್ತೆ. ಇದು ಉರ್ದು ಕಾರ್ಯಕ್ರಮನೇ ಇಲ್ಲ, ಇದು ನ್ಯಾಷನಲ್ ಇಂಟಿಗ್ರೇಷನ್ ಕಾರ್ಯಕ್ರಮ. ಈಗ ಸ್ವಾಮೀಜಿಯವರು ಕೂಡ ಇದರ ಬಗ್ಗೆ ಹೇಳಿದರು, ಮತ್ತು ಸರ್ದಾರ್ಜಿ ಕೂಡ ಹೇಳಿದರು, ಮತ್ತು ಬೇರೆ ಬೇರೆ ಮೌಲ್ವಿಗಳು ಕೂಡ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಕೂಡ ಹೇಳಿದರು. ಎಲ್ಲರೂ ಒಂದೇ ಮಾತು ಏನಂದರೆ ಪ್ರೀತಿ ಪ್ರೀತಿ ಪ್ರೀತಿ. ಯಾವ ಥರ ವಾತಾವರಣ ಆಗ್ತಾಯಿದೆ, ನಮ್ಮಲ್ಲಿ ಭೇದ ಭಾವ ತರ್ತಾ ಇದ್ದಾರೆ, ಅದು ಆಗಬಾರ್ದು ಅಂತ. ಯಾಕಂದರೆ ಯಾವುದು ಧರ್ಮ ನಿಮಗೆ ಅವ್ರ ಮೇಲೆ ದಾಳಿ ಮಾಡಿ, ಇವ್ರ ಮೇಲೆ ಈ ಥರ ಮಾಡಿ ಅಂತ ಹೇಳೋದಿಲ್ಲ. ಹಾಗೆ ಎಲ್ಲ ಧರ್ಮ ಏನು ಹೇಳೋದಂದರೆ ಪ್ರೀತಿನೇ ದೇವರು ಒಂದು ಅಂತ. ಆ ಭಾವನೆ ಇಟ್ಕೊಂಡು ಅವ್ರು ಫಾರೂಕ್ ಸಾಬ್ ಮತ್ತು ಸಮೀವುಲ್ಲಾ ಸಾಹೇಬ್ ಅವ್ರು ಮಾಡಿದ್ದಾರೆ. ತುಂಬ ಒಳ್ಳೆ ಕಾರ್ಯಕ್ರಮ ಆಗಿದೆ. ಇದಕ್ಕೆ ನಾನು ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಬೇರೆ ಬೇರೆ ಅವರು ಫೀಲ್ಡ್ನಲ್ಲಿ ಅವರು ಸಾಧನೆ ಮಾಡಿದ್ದಾರೆ. ಕೆಲವು ಎಜುಕೇಷನ್ ಫೀಲ್ಡ್ನಲ್ಲಿ ಮಾಡಿದ್ದಾರೆ, ಕೆಲವರು ಸಮಾಜ ಸೇವಕ ಆಗಿ ಮಾಡಿದ್ದಾರೆ, ಕೆಲವರು ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ಮಾಡಿದ್ದಾರೆ, ಕೆಲವರು ಪಾಲಿಟಿಕ್ಸ್ನಲ್ಲಿ ಕೂಡ ಮಾಡಿದ್ದಾರೆ. ಬೇರೆ ಬೇರೆ ಜನರಿಗೆ ಏನೇನೋ ಸಮಸ್ಯೆಗಳು ಇದೆ, ಅದಕ್ಕೆ ಅವ್ರವ್ರ ಮನೆಗೆ ಭೇಟಿ ನೀಡಿ ಬೀದಿ ಸುತ್ತಿ ಅವ್ರಿಗೆ ಏನು ಕಷ್ಟ ದುಃಖ ಇದೆ ಆ ದುಃಖದಲ್ಲಿ ಸಾಥಾಗಿ ಅವ್ರಿಗೆ ಆ ಕಷ್ಟ ದೂರ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಅವ್ರಿಗೆ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡಿರೋದು ಇದು ಒಳ್ಳೆಯ ಕಾರ್ಯಕ್ರಮ. ಈ ಥರ ಏನು ಕೆಲಸ ಮಾಡ್ತೀವಿ ನಾವು, ಈ ಥರ ಯಾರು ನಮಗೆ ಗುರುತಿಸಿ ಈ ಥರ ಕಾರ್ಯಕ್ರಮ ಮಾಡ್ತಾರೆ ಅದು ಕೂಡ ಬೇಕಾಗಿದ್ದಾರೆ. ಅಂಥ ಜನ ಇಲ್ಲ, ಅವರವ್ರನ್ನ ನೋಡ್ಕೊಂಡು ಹೋಗ್ತಾ ಇರೋ ಜನ ಇದ್ದಾರೆ. ಆದರೆ ಇವರು ಎಲ್ಲರಿಗೆ ನೋಡಿಕೊಂಡು ಎಲ್ಲರಿಗೆ ಕರೆದಿ ಎಲ್ಲರಿಗೆ ಸನ್ಮಾನ ಮಾಡಿ ಎಲ್ಲರಿಗೆ ರೆಸ್ಪೆಕ್ಟ್ ಕೊಟ್ಟು ಮತ್ತು ಎಲ್ಲರಿಗೆ ಅವಾರ್ಡ್ಸ್ ಕೊಟ್ಟು ಹಾರ ಶಾಲ ಮತ್ತು ಅವ್ರ ಸ್ವಂತ ಫೋಟೋ ಹಾಕಿ ಆ ಅವಾರ್ಡ್ನಲ್ಲಿ ಕೂಡ ಇದು ಒಂದು ಅದ್ಭುತ ಕಾರ್ಯಕ್ರಮ. ನಾನು ತುಂಬ ಥ್ಯಾಂಕ್ಸು, ಸಂತೋಷ ಆಗಿದೆ. माशा अल्लाह, आज की ये महफ़िल, आज का ये मुशायरा, आज का ईद मिलन, सर्वधर्मा सम्मेलन, तमाम बातें आज जो यहाँ पर हुए ही बेहतरीन रहें. ये कौमी, समाजी, मिली आपस में लोग मिलजुल कर रहने का एक पैगाम है सारी इंसानियत के लिए. मोहतरम जनाब फ़ारूक साहब, समीउल्लाह साहब, इनके मुआविरीन को साथ लेकर सारों को मिलजुल कर जो काम किए हैं ये बहुत अच्छा काम है, सब के लिए बेहतरीन पैगाम है. आज शेर व अदब की महफ़िल भी रही. इस महफ़िल के अंदर डॉक्टर्स भी मौजूद रहे, वकील मौजूद रहे, उलमा मौजूद रहे, स्वामी जी रहे, तमाम मज़हब के
बड़े बड़े लोग मौजूद रहे। इस तरह के मिलन होते रहने चाहिए। सबके तरफ से यही पैगाम है कि हम सब हिंदुस्तानी ही, हम सब भारतीय ही, हम सब इंसान ही, हम सब आपस में मिलजुल कर मोहब्बत से रहें, आपस में प्यार मोहब्बत को बाँटें, नफ़रतों को ख़त्म करें। ये तमाम पैगाम हम सब के लिए आज मिला है। बहरहाल मैं मुबारकबादी पेश करता हूँ इसके मुंतज़मीन जलसा को, जो बेहतरीन अंदाज़ में, बड़े प्यारे अंदाज़ में पेश किया। जनाब उबैदुल्लाह शरीफ साहब इसकी सदारत किए और बेहतरीन अंदाज़ में निज़ामत किए। आज का जलसा बहुत अच्छा रहा। बस इतनी ही बात मैं कहता हूँ। इसमें बड़े बड़े वकील हजरात भी मौजूद रहे। सबकी आमद, सबकी हाज़िरी हम सब के लिए बाइस मसरत है। अस्सलाम वालेकुम। फ़ारूक साहब, उबैदुल्लाह साहब, हमारे क़ासिम अली साहब मुझे एक अवार्ड देना बोल को ये करे, बहुत बहुत खुशी की बात। मैं आज बहुत हिंदू मुसलमान और 3 अवार्ड ऐसा दी, ज़बरदस्त अच्छा काम कर रही, हिंदू मुसलमान को एकता करके एक साबित कर रही। बहुत अच्छा उबैदुल्लाह साहब और हमारे फ़ारूक साहब और ज़मीर साहब, समीउल्लाह साहब, पूरे कौम को मतलब पूरे कोने कोने से आको अवार्ड ले को उनको एक जवाबदारी ज़्यादा दी। इनको भी अच्छा ये होंगे, अच्छा एक मैसेज आने के लिए एक काम करी इनको बोल को मैं बोलता हूँ। ಸಲಾಮ್. ನನ್ನ ಹೆಸರು ಜಮೀರ್ ಅಹಮದ್ ಅಲಿಯಾಸ್ ಫಾರೂಕ್ ಅಂತ. ನಾನು ಚಿಕ್ಕಂದಿನಲ್ಲೇ ನಮ್ಮ ಅಪ್ಪ ಕನ್ನಡ ಪಂಡಿತರು. ಚಿಕ್ಕಂದಿನಲ್ಲೇ ನಾವು ಎಲ್ಲ ಧರ್ಮಗಳ ಮಧ್ಯದಲ್ಲಿ ಹುಟ್ಟಿ ಬೆಳೆದವರು. ಧರ್ಮ ಅಂದರೆ ಇವತ್ತು ಯಾವುದೋ ಒಂದು ಕೆಟ್ಟ ಪದ ಅಂತ ತಿಳ್ಕೊಬಿಟ್ಟಿದ್ದಾರೆ. ಧರ್ಮ ಅನ್ನೋದು ಒಂದು ನಿಯಮಗಳು. ಯಾವ ರೀತಿ ಒಂದು ರಾಷ್ಟ್ರ ನಡೆಸಬೇಕಂದ್ರೆ ಸಂವಿಧಾನ ಬೇಕಾಗುತ್ತದೆ, ಪ್ರತಿಯೊಬ್ಬ ಮನುಷ್ಯನಿಗೆ ಧರ್ಮ ಬೇಕಾಗುತ್ತದೆ. ಆ ಧರ್ಮದ ಅರ್ಥನೇ ಯಾರು ಧರ್ಮ ಪೂರ್ಣ ಪಾಲಿಸ್ತಾರೋ ಪರಧರ್ಮವನ್ನು ಗೌರವಿಸ್ತಾನೆ. ಇವತ್ತು ಪ್ರತಿಯೊಬ್ಬರು ಅಧರ್ಮದಿಂದ ಬೇರೆಯವ್ರಿಗೆ ಕೀಳಿನಿಂದ ನೋಡ್ತಾರೆ. ನಮಗೆ ಮೊದಲಿನ ನಮ್ಮ ಅಪ್ಪ, ನಮ್ಮ ತಂದೆ ತಾಯಿ ಒಳ್ಳೆ ಧಾರ್ಮಿಕ ಮಾಡಿದ್ರು. ನಾವು ಪಕ್ಕ ಆಚರಣೆ ಮುಸಲ್ಮಾನರು, ನಾವು ಅರ್ಧಂಬರ್ಧ ಮುಸಲ್ಮಾನರಲ್ಲ. ಬಹುಶಃ ನೋಡಿ, ಕರೆಕ್ಟಾಗಿ ನಮಾಜ್ ಮಾಡ್ತೀವಿ. ರಂಜಾನ್ ಬಿಟ್ಟು ಪ್ರತಿ ದಿವಸ ವಾರದಲ್ಲಿ 2 ರೋಜಾ ಇರ್ತೀನಿ ನಾನು. ಪಕ್ಕಾ ಧಾರ್ಮಿಕರು ನಾವು. ಆಗ ನನಗೆ ಎಲ್ಲ ಜನಾಂಗನೂ ಒಳ್ಳೆ ತುಂಬ ಅಣ್ಣ ತಮ್ಮ ಥರ ಕಾಣಿಸ್ತಾರೆ. ನಮ್ಮ ಧರ್ಮ ಯಾವತ್ತೂ ಕೆಟ್ಟದ್ದು ಹೇಳೋದಿಲ್ಲ, ನಾವು ಕೆಟ್ಟದ್ದು ಮಾಡ್ಕೊಳ್ಳೋದು. ಹಾಗಾಗಿ ಈ ಸಮಾಜಕ್ಕೆ ನಮ್ಮ ಹಿರಿಕರು, ನಮ್ಮ ಉಬೈದುಲ್ಲಾ ಶರೀಫ್ ಆಗಲಿ, ನಮ್ಮ ಡಾಕ್ಟರ್ ಸಾಹೇಬರಾಗಲಿ, ನಮ್ಮ ಗುರುಗಳಾಗಲಿ ಎಲ್ಲರೂ ಕರೆಸಿ ನಾನು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕಂತ ಆಸೆಯಿಂದ ನಮ್ಮೆಲ್ಲ ಸಮ್ಮುಖರು ಸೇರಿಸಿ ನಾವು ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿದ್ದೀವಿ. ಸಮಾಜದಲ್ಲಿ ಶಾಂತಿ ರೀತಿಯಿಂದ ಬಾಳಬೇಕು ಅನ್ನೋದು ಒಂದು ನಾವು ಪ್ರಯತ್ನ. ಒಂದು ಇನ್ನೊಂದು ಕಡೆ ಬೆಂಕಿ ಹಚ್ತಾರೆ, ನಾವು ಇನ್ನೊಂದು ಕಡೆ ನೀರು ಹಾಕ್ತಾ ಇದ್ದೀವಿ. ಅಷ್ಟೇ ನಮ್ಮ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಬೆಂಕಿಗೆ ನೀರು ಹಾಕೋದೇ ಕಾರ್ಯಕ್ರಮ. ಬಸವಣ್ಣ ಹೇಳ್ತಾರೆ, ನಾನು ಒಲಿಯ ಅಂದ. ಒಂದು ಹೊಲಿಗೆ ಹಾಕ್ಬೇಕು. ಸಮಾಜದಲ್ಲಿ ಒಬ್ಬರು ಕತ್ರಿ ಕೆಲಸ ಮಾಡಿದ್ರೆ ನಾವು ಹೊಲಿಗೆ ಹಾಕೋದೇ ಕೆಲಸ ನಮ್ಮದು. ನಾವು ಹುಟ್ಟಿದಾಗಿಂದ ಇದೇ ಮಾಡ್ತಾಯಿದ್ದೀವಿ. ಇದೇ ರೀತಿ ನಮ್ಮ ಜೀವ ಇರೋರು ನಾವು ಹೊಲಿಸ್ತಾನೆ ಇದ್ದೀವಿ. ನಮ್ಮ ಸಹೋದರರು ಇದ್ದಾರೆ, ಎಲ್ಲ ನಮ್ಮ ಕಾಸಿಮ್ ಅಲಿ ಆಗಲಿ, ನಮ್ಮ ಡಾಕ್ಟರ್ ಎಲ್ಲ ಸೇರಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಮ್ಮ ಸಮೀವುಲ್ಲಾ ಆಗಲಿ, ಇದೇ ರೀತಿ ನಾವು ಜೀವ ಇರೋರು ನಾವು ಹೊಲಿಯೋ ಕೆಲಸನೇ ಮಾಡ್ತಾಯಿರ್ತೀವಿ. ನೋಡಿ ಸ್ವಾಮಿ, ಎಲ್ಲರಿಗೂ ನಾವು ಅಲ್ಲಿ ಎಲ್ಲ ಕಡೆ ನಮಗೆ ಇದು ಸಂಪರ್ಕ ಇದೆ. ಕೆಲವರು ಬುಡಮುಟ್ಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನಮಗೆಲ್ಲ ಹೆಚ್ಚು ಕಡಿಮೆ ನಾವೆಲ್ಲ ರಾಜ್ಯ ಎಲ್ಲ ಓಡಾಡ್ತಾ ಇರ್ತೀವಿ. ಸಂಪರ್ಕ ಇದೆ. ಅವ್ರಿಗೆ ಏನು ನಮ್ಮ ಕೈನಲ್ಲಿ ಆಗಿದ್ದು ಗೌರವಿಸೋನು ಪರಮಾತ್ಮ. ನಾವು ನಮ್ಮ ಕೈನಲ್ಲಿ ಏನಾಗೋದಿಲ್ಲ. ಹಾಗಾಗಿ ನಮ್ಮ ಕೈನಲ್ಲಿ ಏನಾಗಿದೆ ಸಣ್ಣ ಅವ್ನು ಕಾಣಿಕೆ ಕೊಟ್ಟಿದ್ದೀವಿ ಅವ್ರಿಗೆ. ಅವ್ರು ಮಾಡ್ತಾ ಇರೋದಕ್ಕೆ ನಾವು ಪ್ರೋತ್ಸಾಹ ನೀಡಿದ್ದೀವಿ ಅಷ್ಟೇ. ನಾವು ಇನ್ನೇನು ಸಲ್ಮಾನ ಅಂತ ಏನು ಹೇಳೋದಿಲ್ಲ ನಾವು. ಅದಕ್ಕೆ ಮೊದಲಿನ ಮಠಗಳೇ ಹೋಗ್ತೀನಿ. ಇಡೀ ಸ್ಟೇಟ್ನಲ್ಲಿ ನನ್ನ ಹೆಸರಿಂದ ಹೋಗ್ತಾರೆ ಸ್ವಾಮಿಗಳು. ಎಲ್ಲ ಧರ್ಮದ ಸ್ವಾಮಿಗಳು ನನ್ನ ಹೆಸರಿಂದ ನನ್ನ ಮಠಕ್ಕೆ ಹೋಗ್ತಾ ಇರ್ತೀನಿ. ನಮ್ಮ ರಾಜ್ಯದಲ್ಲಿ ಯಾವ ಮಠ ಇದೆ ನಾನು ಹೋಗ್ತೀನಿ, ಪ್ರಸಾದ ಮಾಡ್ತೀನಿ, ನೇರ ಸಂಪರ್ಕ ಮಾಡ್ತೀನಿ ಸ್ವಾಮಿಗಳಿಗೆ. ಇವತ್ತು ಸುಮಾರು 3-4 ಜನ ಸ್ವಾಮಿಗಳು ಬರಬೇಕಾಯಿತು. ಅನೇಕ ಕಾರಣದಿಂದ ಅವ್ರು ಬರಲಿಲ್ಲ. ನಮ್ಮ ಹತ್ರ ಫೋನ್ ಮಾಡಿ ಕ್ಷಮೆನೂ ಕೇಳಿದ್ದಾರೆ. ಅಷ್ಟು ದೊಡ್ಡ ವ್ಯಕ್ತಿಗಳು ನಮಗೆ ಇವತ್ತು ನಮ್ಮ ಹೆಲ್ತ್ ಇಶ್ಯೂ ಅಂತ ಹೇಳ್ಬಿಟ್ಟು ಒಬ್ಬರು ನಮ್ಮ ನಿಶ್ಚಲಾನಂದ ಸ್ವಾಮೀಜಿ ಅಂತ ವಿಶ್ವ ವಕೀಲರ ಸಂಸ್ಥಾನ ಮಠ ಸ್ವಾಮಿಗಳು ದಯವಿಟ್ಟು ನಮ್ಗೆ ಕ್ಷಮಿಸಿ ಅಂತ ಅಷ್ಟು ದೊಡ್ಡವರು ನಮಗೆ ಆ ಮಾತು ಹೇಳಿದ್ದಾರೆ. ಅಂದರೆ ನಮ್ಮ ಬಗ್ಗೆ ಅಷ್ಟು ಸಂಪರ್ಕ ಇದೆ ನಮ್ಗೆ ಅವ್ರ ಜೊತೆಗೆ. ಏನು ಧರ್ಮ ಅಂತ ಪದ ಕೆಟ್ಟು ತಗೋಬಾರ್ದು. ಶಾಂತಿ, ಧರ್ಮ ಅನ್ನೋದು ನಿಯಮಗಳು. ನೀವು ದಿನನಿತ್ಯ ನಿಮ್ಮ ಜೀವನ ನಡೆಸಬೇಕಂದ್ರೆ ಯಾವ ರೀತಿ ಬೇಕು ಅದೇ ಧರ್ಮ. ಆ ಧರ್ಮದಿಂದ ಶಾಂತಿ ಮಾತ್ರ ಕಾಪಾಡಬೇಕು, ಅಶಾಂತಿ ಮಾಡಬಾರ್ದು ದೇಶದಲ್ಲಿ. ಅದೇ ನಮ್ಮ ಉದ್ದೇಶ.